Hello, hi guys, welcome back to my YouTube channel. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಂಗುನ ತುಂಬಾ ಈಸಿಯಾಗಿ ನಾವು ಹೇಗೆ ಮನೆಯಲ್ಲೇ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಸುಲಭ. ಮಕ್ಕಳಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಮಾಡೋದು ಏನಾದರೂ ಕೊಟ್ಟಿದ್ರೆ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೊಸ್ದಾಗಿ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನಾವು ರಟ್ ಅಥವಾ ಬೇರೆ ಏನಾದರೂ ರಾಪರ್ಗಳಿರುತ್ತಲ್ವ, ಸೊ ಸ್ವಲ್ಪ ತಿಕ್ಕಾಗಿರಲಿ, ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನಾವು. ಸೊ ನೆಕ್ಸ್ಟ್ ಇದಕ್ಕೆ ನಾವು ಕೆಳಗಡೆ ಬೇಸ್ ಮತ್ತು ಅದ್ರ ಮೇಲೆ ಲಿಂಗು ಶೇಪ್ ಬರೋದಕ್ಕೆ ನಾನಿಲ್ಲಿ 2 ಬಟ್ಲನ್ನ ತೊಗೊಂಡಿದ್ದೀನಿ. ಸೊ ಬೇಸ್ ಬಂದ್ಬಿಟ್ಟು ಸ್ವಲ್ಪ ಅಗಲವಾಗಿರಲಿ. ಸೊ ಲಿಂಗುಗೆ ನಾವು ಮೇಲೆಗಡೆ ಮುಚ್ಚೋದಕ್ಕೆ ನಾವೇನು ಇಲ್ಲಿ ನಾವು ಡ್ರಾ ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಸೊ ನೀವು ಬೇಕಾದರೆ ಥರ್ಮೋಕೋಲ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಇದನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನಾವು ಬೇಸ್ನ ನಾವು ನೋಡಿ ಈ ರೀತಿ ಫಸ್ಟ್ ಬೇಸ್ ಬಂದುಬಿಟ್ಟು ಸ್ವಲ್ಪ ಅಗಲವಾಗಿರಲಿ. ಸೊ ಆವಾಗ ಕರೆಕ್ಟಾಗಿ ಕೂರುತ್ತೆ ಶೇಪಾಗಿ. ಅದ್ರ ಮೇಲೆ ನಾವು ಇನ್ನೊಂದು ಬಟ್ಲನ್ನ ನಾವು ಉಲ್ಟಾನ ನಾವು ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ರಟ್ ಅಥವಾ ನೀವು ಥರ್ಮೋಕೋಲ್ನು ಯೂಸ್ ಮಾಡಿಕೊಂಡು ಈ ಥರ ನೀವು ಲಿಂಗುನ ನಾವು ಮಾಡ್ಕೋಬಹುದು. ಸೊ ನಾನಿಲ್ಲಿ ಅದನ್ನು ಅಂಟಿಸೋದಕ್ಕೆ ಗ್ಲೂ ಗನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾವು ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ತುಂಬಾ ಸ್ಟಿಫಾಗಿ ಅದು ಕೂರುತ್ತೆ, ಅಳ್ಳಾಡೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಸೆಕೆಂಡ್ ನಾವು ಬಟ್ಲು ಏನಿರುತ್ತಲ್ವ, ಸೊ ಅದ್ರ ತಕ್ಕನಾಗಿ ನಾವು ಗ್ಲೂ ಗನ್ನ ನಾವಿಲ್ಲಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಅದನ್ನು ಸ್ಟಿಫಾಗಿ ಅಂಟಿಸ್ಬೇಕಾಗತ್ತೆ. ಸೊ ಬೇಸ್ ರೆಡಿ ಆಯಿತು. ಸೊ ನೆಕ್ಸ್ಟ್ ನಾವು ಪೇಪರಲ್ಲಿ ಏನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ನಾವು ಅಂಟಿಸೋದಕ್ಕೆ ನಾನು ಇಲ್ಲಿ ಮೇಲೆ ಹೆಡ್ ಪಾರ್ಟ್ ಏನಿದೆ ಅಲ್ವ, ಸೊ ಅದು ಕಾರ್ನರ್ಗೆ ಕರೆಕ್ಟಾಗಿ ಗ್ಲೂ ಗನ್ ಹಾಕ್ಕೊಂಡು ನೀಟಾಗಿ ಪೇಪರ್ನ ನಾವು ನೀಟಾಗಿ ಅಂಟಿಸ್ಕೊಳ್ಳೋಣ. ಸೊ ಲಾಸ್ಟಾಗಿ ನಾವು ತಲೆ ಭಾಗಕ್ಕೆ ನಾನು ಇಲ್ಲಿ ಲೋಟನ ತೊಗೊಂಡಿದ್ದೀನಿ. ಸೊ ನೀವು ನಿಮ್ಗೆ ಯಾವ್ದು ಮನೆಯಲ್ಲಿ ಇರುತ್ತೆ ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಬೋದು. ಸೊ ಮೇಲೆ ಆದಷ್ಟು ಸ್ವಲ್ಪ ರೌಂಡಾಗಿರುವಂಥದ್ದು ಲೋಟನ ಯೂಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಫ್ಲಾಟಾಗಿದೆ. ಸೊ ನೀವು ಆದಷ್ಟು ನಾನು ಪರ್ಫೆಕ್ಟಾಗಿ ಬೇಕು ಅಂತಂದರೆ ರೌಂಡಾಗಿ ನೀವು ಇರುವಂಥನ ಲೋಟನ ಯೂಸ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ನಮ್ಮ ಸ್ಟೂಡೆಂಟ್ ಅವ್ರದ್ದು ಪ್ರಾಜೆಕ್ಟ್ ಆ್ಯಕ್ಚುಲಿ ಇದು. ಸೊ ಅದರಿಂದ ನಾನು ಈ ರೀತಿನ ಫ್ಲಾಟಾಗಿರುವಂಥದ್ದು ಅವ್ರ ಮನೆಯಲ್ಲಿ ಏನಿದೆಯೋ ಅದನ್ನು ನಾನು ಯೂಸ್ ಮಾಡ್ಕೊಂಡು ಇದನ್ನು ಗ್ಲೂ ಗನ್ನಿಂದನೇ ನೀವು ಕರೆಕ್ಟಾಗಿ ಮಿಡಲ್ ಪಾರ್ಟ್ ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿಕೊಂಡು ಅದನ್ನು ನೀವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಸಹ ನೀವು ಗ್ಲೂ ಗನ್ನಲ್ಲಿ ನೀವು ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಬೋದು. ಸೊ ಫೈನಲ್ ಆಗಿ ನೋಡಿ ಈ ಥರ ಕಾಣಿಸುತ್ತೆ. ಸೊ ಸ್ಟಿಕ್ಕಿಂಗ್ ಎಲ್ಲ ಆದಮೇಲೆ ಸೊ ಗೈಸ್ ಇದು ತುಂಬಾ ಈಸಿ ಮತ್ತು ಮಾಡೋದು ತುಂಬ ಚೆನ್ನಾಗಿರುತ್ತೆ, ಮಾಡೋಕ್ಕೂ ತುಂಬಾ ಸುಲಭ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಇದಕ್ಕೆ ಕಲರ್ ಮಾಡಬೇಕು. ಸೊ ಕಲರಿಂಗಿಗೆ ನಾನು ಬ್ಲ್ಯಾಕು ಮತ್ತು ರೆಡ್ಡು ವೈಟು ಇದು ಕಲರ್ಸ್ನ ಯೂಸ್ ಮಾಡಿಕೊಂಡು ನಾನು ಇದಕ್ಕೆ ಪೇಂಟಿಂಗ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು ಈ ಸೈಡಲ್ಲಿ ಸ್ವಲ್ಪ ಪೇಪರೆಲ್ಲ ಮೇಲೆ ರಿಮೂವ್ ಆಗೋ ಥರ ಆಗಿದೆ. ಸೊ ನಾನು ಇಲ್ಲಿ ಫೆವಿಕಾಲ್ನ ಹಾಕ್ಬಿಟ್ಟು ಅಪ್ಲೈ ಮಾಡಿ ಅದನ್ನು ನಾನು ನೀಟಾಗಿ ಸ್ಟಿಕ್ ಮಾಡ್ಕೊಂಡು ಅದಕ್ಕೆ ನಾನು ಪೇಂಟಿಂಗ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಬೋದು. ಸೊ ಗೈಸ್ ಫೈನಲ್ ಆಗಿ ನಾವು ಅದು ಪೇಂಟೆಲ್ಲ ಆದಮೇಲೆ ವಿಭೂತಿಗೆ ನಾನಿಲ್ಲಿ 3 ಲೈನ್ಸ್ಗೆ ನಾನಿಲ್ಲಿ ವೈಟ್ ಕಲರ್ ಪೇಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೀಟಾಗಿ ಫ್ಲಾಟಾಗಿ ಬ್ರಷ್ನ ಇಟ್ಕೊಂಡು ನೀವು ಅದನ್ನು ನೀಟಾಗಿ ಲೈನ್ ಎಳ್ಕೋಬೇಕಾಗತ್ತೆ. ಅದು 3 ಲೈನ್ಸ್ ಆದಮೇಲೆ 1 ಕೋಟ್ ಆಗುತ್ತಲ್ವ, ಸೊ ಅದಾದಮೇಲೆ ಅದು ಫುಲ್ಲು ಡ್ರೈ ಆಗಿಬಿಡಿ. ಸೊ ಡ್ರೈ ಆದಮೇಲೆ ಮತ್ತೆ ಅದ್ರ ಮೇಲೆ ಇನ್ನೊಂದು ಕೋಟ್ ಮಾಡಿ. ಸೊ ಆವಾಗ ಕರೆಕ್ಟಾಗಿ ಫುಲ್ಲು ಡಾರ್ಕ್ ವೈಟಾಗಿ ನೀಟಾಗಿ ಬರುತ್ತೆ.
ಸೊ ನೋಡ್ಬೋದು ನಾನು ಇದು ನೆಕ್ಸ್ಟು ಸೆಕೆಂಡ್ನೇ ಟೈಮ್ ನಾನು ಇದನ್ನು 2ನೇ ಕೋಟ್ ಹೊಡೆದ್ಬಿಟ್ಟು, ಅದಿಲ್ಲಾಂದರೆ ಅದು ಬ್ಲ್ಯಾಕ್ ಅದೇ ಥರ ಕಾಣಿಸುತ್ತೆ. ಸೊ 2 ಕೋಟ್ ನಾವು ಮಾಡೋದ್ರಿಂದ ಪರ್ಫೆಕ್ಟಾಗಿ ನಾವು ನ್ಯಾಚುರಲಾಗಿ ನಾವು ಹೇಗೆ ವಿಭೂತಿ ಇಡ್ತೀವಲ್ವ, ಸೊ ಅದೇ ರೀತಿಯೇ ಕಾಣಿಸುತ್ತೆ. ಸೊ ಗೈಸ್ ಇದಾದಮೇಲೆ ನೆಕ್ಸ್ಟ್ ಫುಲ್ಲು ಡ್ರೈ ಆಗಬೇಕು ಕಂಪ್ಲೀಟಾಗಿ. ಸೊ ಕಂಪ್ಲೀಟಾಗಿ ಡ್ರೈ ಆಗಿದ್ದಾದಮೇಲೆ ನಾನು ಮಧ್ಯದಲ್ಲಿ ಕಣ್ಣು ಥರ ಶೇಪಲ್ಲಿ ನಾನಿಲ್ಲಿ ರೆಡ್ ಕಲರ್ ಪೇಂಟಿಂದ ನಾನು ಫಸ್ಟ್ ಇದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು. ಸೊ ಫಸ್ಟು ನೀವು ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ನೀಟಾಗಿ ನೀವು ರೆಡ್ ಕಲರ್ ಪೇಂಟಿಂದ ನೀವು ಫಿನಿಶಿಂಗ್ನ ಮಾಡ್ಬೋದು. ಸೊ ಗೈಸ್ ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ಅದು ರೆಡ್ ಕಲರ್ ಪೇಂಟಿಂಗ್ ಆದಮೇಲೆ ಇದು ಫುಲ್ಲು ಕಂಪ್ಲೀಟಾಗಿ ನೀವು ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಶಿವರಾತ್ರಿ ಹಬ್ಬಕ್ಕೆ ಇದೊಂದು ಒಳ್ಳೆ ವಿಡಿಯೋ ಅಂತ ನಾನು ಅಂದ್ಕೊತೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ಗೆ ಹೊಸದಾಗಿ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿಯಾದ ಹೊಸ ವೀಡಿಯೋಗೋಸ್ಕರ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಇದು ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನನಗೆ ಪ್ಲೀಸ್ ನನಗೆ ಹೇಳಿ. ಸೊ ಇನ್ನು ಇದೇ ರೀತಿಯಾದ ಯಾವ್ದಾರಾದರೂ ನಿಮಗೆ ಇನ್ಫಾರ್ಮೇಷನ್ ಮಕ್ಕಳ ಎಜುಕೇಷನ್ಗೆ ಆಗಿದ್ದಿರ್ಬೋದು ಅಥವಾ ಬೇರೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸದು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಮತ್ತು ನಿಮಗೂ ಯಾವುದಾದ್ರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಆದಷ್ಟು ನಾನು ಇದೇ ರೀತಿಯಾದ ಮಕ್ಕಳಿಗೆ ಯೂಸ್ಫುಲ್ ಆಗೋವಂಥದ್ದು ವೀಡಿಯೋಸ್ಗಳ ನಾನು ಅಪ್ಲೋಡ್ ಮಾಡ್ತೀನಿ. So keep watching guys. Thank you so much. Love you all. Take care. Bye bye.